ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ನನಗೆ ರೆಡ್ ಕಾರ್ ಥಿಯರಿ ಅಂತ. ದಟ್ ಈಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ನಿಮ್ಗೆಲ್ಲ ಗೊತ್ತೇ ಇದೆ, ನೋಡಿಲ್ಲ ಅಂತ ಅಂದ್ರೆ ನಾನು ಮತ್ತೆ ಹೇಳ್ತೀನಿ. ಇವಾಗ ನೋಡಿ, ನಾನು ಇವತ್ತು ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ. ನೀವು ಇವತ್ತು ರೆಡ್ ಕಾರ್ಗಳನ್ನ ನೋಡಿದ್ರಾ ಅಂತ ನಾನು ನಿಮಗೆ ಕ್ವೆಶ್ಚನ್ ಕೇಳಿದ್ರೆ ನೀವ್ ಹೇಳ್ತೀರಾ ನೋಡಿರಬಹುದು ಅಂತ ಹೇಳ್ತೀರಾ. ಬಟ್ ಆದ್ರೆ ನಿಮ್ಗೆ ನೋಡಿದ್ನ ಅಂತ ಗ್ಯಾರಂಟಿ ಇರಲ್ಲ, ಎಷ್ಟ್ ನೋಡ್ದೆ ಅಂತ ಗೊತ್ತಿರಲ್ಲ. ಅದೇ ನಾನ್ ನಿಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಇವತ್ತು ರೆಡ್ ಕಾರ್ ನ ನೋಡಿದ್ರೆ ನಾವು ನಿಮ್ಗೆ ಪ್ರತಿಯೊಬ್ಬರಿಗೂ $50 ಕೊಡ್ತೀನಿ ಒಂದ್ ರೆಡ್ ಕಾರ್ ನೋಡಿದ್ರೆ ಅಂತ ನಾನ್ ನಿಮ್ಗೆ ಹೇಳಿದ್ರೆ ಅವಾಗ ನೀವೇನ್ ಮಾಡ್ತೀರಾ? ನೀವು ರೆಡ್ ಕಾರ್ನ ನೋಡ್ತೀರಾ. ಓಕೆ, ಅಂದ್ರೆ ರೆಡ್ ಕಾರ್ನ ಕೌಂಟ್ ಮಾಡ್ತೀರಾ, ಎಷ್ಟು ರೆಡ್ ಕಾರ್ನ ನೋಡ್ದೆ ಅಂತ. ಮತ್ ಯು ಮೇಕ್ ಎವ್ರಿ ಎಫರ್ಟ್ ಟು ಫೈಂಡ್ ರೆಡ್ ಕಾರ್. So then you will start thinking, oh, ee road badlu if I go to another road, there are more traffic ide, al more red cars sigbodu anta kuda yochane ಮಾಡ್ತೀರಾ. So why, what, when, where, everything you are finding results. So ಅದೇ ತರ ಇದು ಹೆಂಗಾಗತ್ತೆ ಅಂದ್ರೆ ನಮ್ಗೆ ಆಪರ್ಚುನಿಟೀಸ್, ಪಾಸಿಬಿಲಿಟೀಸ್, ಹೋಪ್, everything will be there in and around us. So when we have clarity, ನಮ್ಗೆ ಏನ್ ಬೇಕು ಅಂತ ನಮ್ಗೆ ಕ್ಲಾರಿಟಿ ಸಿಕ್ಕಿದಾಗ ಆಟೋಮ್ಯಾಟಿಕ್ ಆಗಿ ವಿಲ್ ಸ್ಟಾರ್ಟ್ ಸೀಯಿಂಗ್ ಆಪರ್ಚುನಿಟೀಸ್ and possibilities.